ಶರಣಾರ್ಥಿಗಳು. ಸ್ನೇಹಿತರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಕಂಡ ಬಹಳ ದೊಡ್ಡ ವಿದ್ವಾಂಸರು, ದಾರ್ಶನಿಕರು. ಮನುಧರ್ಮವನ್ನು ಬಹಳ ತೀಕ್ಷ್ಣವಾಗಿ ತಮ್ಮ ಲೇಖನಗಳ ಮೂಲಕ ಮತ್ತು ಭಾಷಣಗಳ ಮೂಲಕ ಟೀಕಿಸಿದಂಥ, ವಿಮರ್ಶಿಸಿದಂಥ ಬಹಳ ದೊಡ್ಡ ದಾರ್ಶನಿಕರವರು. ಮನುವಾದಿಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕಂಡ್ರೆ ಹೊಟ್ಟೆ ಆಗೋದಿಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಆಗಾಗ ಅಲ್ಲಲ್ಲಿ ಹೇಳ್ತಿರ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವರಿಗೆ ಇರತಕ್ಕಂಥ ಹೊಟ್ಟೆ ಕಿಚ್ಚು, ಮಾತ್ಸರ್ಯ ಆವಾಗವಾಗ ಸ್ಫೋಟಗೊಳ್ತಿರ್ತದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಾಜಿ ಗೌರವಾನ್ವಿತ ನ್ಯಾಯಾಧೀಶರೊಬ್ಬರು ಒಂದು ಸಾರ್ವಜನಿಕ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ತಾವೆಲ್ಲ ಗಮನಿಸಿರ್ತೀರಿ. ಅದು ಶಂಕರಾಚಾರ್ಯರ ಜಯಂತಿಯ ದಿನ. ಅವರು ಹೇಳ್ತಾರೆ, ಯಾರ್ರಿ ಅಂಬೇಡ್ಕರ್? ಸಮಾನತೆಯನ್ನ ಅಂಬೇಡ್ಕರ್ರಿಂದ ಬಂದಿದ್ದಲ್ಲ, ಸಮಾನತೆಯನ್ನ ಮೊಟ್ಟ ಮೊದಲು ಪ್ರತಿಪಾದಿಸಿದವರು ಶಂಕರಾಚಾರ್ಯರು. ನೀವು ಅಂಬೇಡ್ಕರ್ ಅವರ ಹೆಸರನ್ನ ತಗೊಳ್ಳದೇನೆ ಭಾರತದಲ್ಲಿ ಸಮಾನತೆಯನ್ನು ಮೊಟ್ಟ ಮೊದಲು ಪ್ರತಿಪಾದನೆ ಮಾಡಿದವರು ಶಂಕರಾಚಾರ್ಯರು ಅಂತ ಹೇಳಬಹುದಾಗಿತ್ತು. ಆದರೆ ಅಂಬೇಡ್ಕರ್ ಬಗೆಗಿದ್ದ ಮಾತ್ಸರ್ಯವನ್ನ ಹೊರಗೆ ಹಾಕುವ ಅಗತ್ಯ ಇರಲಿಲ್ಲ ಅಂತ ನನಗನ್ನಿಸ್ತು. ಆವಾಗ ಇವರು ಮಾತಾಡ್ತಿರಬೇಕು. ಆಗ ಇವರಿಗೆ ತಮ್ಮವರಲ್ಲದವರ ಬಗ್ಗೆ ಯಾವ ರೀತಿಯ ಭಾವನೆ ಇದೆ ಅನ್ನೋದನ್ನು ನಾವು ಗ್ರಹಿಸಬಹುದು. ನಾವು ಶಂಕರಾಚಾರ್ಯರು ನಿಜವಾಗಲೂ ಸಮಾನತೆಯನ್ನು ಪ್ರತಿಪಾದಿಸಿದರೆ ಅಂತ ಪರಿಶೀಲನೆ ಮಾಡ್ತಾ ಹೋದಾಗ ನಮಗೆ ಅನೇಕ ವಿಷಯಗಳು ಗೋಚರ ಆಗ್ತಾ ಹೋಗ್ತವೆ. ಶಂಕರರು ಪ್ರತಿಪಾದನೆ ಮಾಡಿದ್ದು ಅದ್ವೈತವಾದ ಮತ್ತು ವೇದಾಂತ ಅಂತ ನಮಗೆಲ್ಲ ಗೊತ್ತಿದೆ. ಅದನ್ನು ಮುಂದೆ ಅನೇಕ ವಿಮರ್ಶಕರು ಅದನ್ನು ಮಾಯಾವಾದ ಅಂತ ಕೂಡ ಕರೀತಾರೆ. ಅಲ್ಲಿ ಅನೇಕ ವೈರುಧ್ಯಗಳಿರೋದನ್ನು ಕೂಡ ವಿಮರ್ಶಕರು, ವಿದ್ವಾಂಸರು ಗುರುತಿಸಿದ್ದಾರೆ. ಉಪನಿಷತ್ತುಗಳು ಮತ್ತು ಶಂಕರರ ಅದ್ವೈತ ಇವು ಎರಡು ಎಷ್ಟು ಬಾಲಿಶ ಅನ್ನೋದು ಶರಣರು ತಮ್ಮ ವಚನಗಳಲ್ಲಿ ಬಹಳ ಮಾರ್ಮಿಕವಾಗಿ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಪ್ರೊಫೆಸರ್ ಹುಣಸಾಳ್ ಅವರು ಲಿಂಗಾಯತ ಕ್ರಾಂತಿ ಅನ್ನೋ ಪುಸ್ತಕದಲ್ಲಿ ಈ ಏಕದೇವ ಉಪಾಸನೆ ಮತ್ತು ಅದ್ವೈತವಾದವಾದಂಥ ವೇದಾಂತಗಳು ಮತ್ತು ಶಂಕರರ ಅದ್ವೈತ ಇವೆಲ್ಲವನ್ನು ತೀಕ್ಷ್ಣವಾಗಿ ಹೊರಗಲ್ಲಿಗೆ ಹಚ್ತಾ ಇವು ಹೇಗೆ ಅಪೂರ್ಣ, ಶರಣರ ಅದ್ವೈತ ಹೇಗೆ ಪರಿಪೂರ್ಣ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದು ಒಂದು ಕಡೆಗೆ ಇರಲಿ. ಇಲ್ಲಿ ಬೌದ್ಧ ಧರ್ಮವನ್ನ ನಾಶ ಮಾಡಲು ಶಂಕರಾಚಾರ್ಯರು ಮಾಡದಂಥ ಹುನ್ನಾರಗಳ ಕುರಿತು ಕೂಡ ಬೌದ್ಧರು ಆಗಾಗ ಹೇಳ್ತಾರೆ. ಸತ್ಯ, ಅಹಿಂಸೆ, ಶೀಲ, ಸಹನೆ, ಸಮಾನತೆ ಇಂತಹ ವೈಜ್ಞಾನಿಕ ಚಿಂತನೆಗಳನ್ನ ಧಿಕ್ಕರಿಸಿ ಹಿಂಸೆ, ಅಸಮಾನತೆ, ಮೇಲು ಕೀಳು, ಮೌಢ್ಯ, ಮಾಯಾವಾದ, ಅಂಧಶ್ರದ್ಧೆ ಮುಂತಾದ ಅವೈಜ್ಞಾನಿಕ ಪದ್ಧತಿಗಳನ್ನು ಜಾರಿಗೆ ಮಾಡಿದವರು ಶಂಕರಾಚಾರ್ಯರು. ಮನುಷ್ಯರ ನಡುವೆ ಭೇದ ತಂದವರು ಕೂಡ ಶಂಕರಾಚಾರ್ಯರು ಅನ್ನೋದು ಬೌದ್ಧರ ವಾದ. ನಾನು ಈ ವಿಡಿಯೋದಲ್ಲಿ ಕೆಳಗಿನ ಒಂದು ಭೂಪಟವನ್ನು ತೋರಿಸ್ತೇನೆ ತಮಗೆ. ಆ ಭೂಪಟದಲ್ಲಿ ತೋರಿಸಿದ ಎಲ್ಲ ಸ್ಥಳಗಳು ನಿಸ್ಸಂಶಯವಾಗಿ ಬೌದ್ಧ ಧರ್ಮದ ಧಾರ್ಮಿಕ ಕೇಂದ್ರಗಳು, ಶ್ರದ್ಧಾ ಕೇಂದ್ರಗಳು. ಅಲ್ಲೆಲ್ಲ ಶಂಕರಾಚಾರ್ಯರು ಸಂಚರಿಸ್ತಾ ಕಾಲ್ಪನಿಕ ದೇವರುಗಳನ್ನು ಪ್ರತಿಷ್ಠಾಪಿಸಿ ಪುರೋಹಿತರ ಜೀವನಕ್ಕೆ ಒಂದು ದೊಡ್ಡ ಹಾದಿಯನ್ನು ಮಾಡಿಕೊಟ್ಟವರು ಅನ್ನೋದು ಬೌದ್ಧರ ವಾದ. ಅದ್ವೈತವನ್ನು ಪ್ರತಿಪಾದನೆ ಮಾಡಿದ ಶಂಕರಾಚಾರ್ಯರು ಎಲ್ಲ ಕಡೆಗೂ ದೇವಸ್ಥಾನಗಳನ್ನು ಯಾಕೆ ಸ್ಥಾಪಿಸಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಈ ಶಂಕರಾಚಾರ್ಯರು ಸಮಾನತೆಯನ್ನು ತಂದದ್ದು ನಿಜವೇ ಅಂತ ನಾವು ಅವರ ಕೃತಿಗಳನ್ನು ಓದುತ್ತಾ ಹೋದಾಗ ಶೂದ್ರರ ಕುರಿತು ಶಂಕರಾಚಾರ್ಯರು ಏನನ್ನು ಹೇಳ್ತಾರೆ ಅಂದ್ರೆ, ಏತಚ್ಚ ಸ್ಮಶಾನಂ ಯಶೂದ್ರ, ಶೂದ್ರನೆಂಬುವವನು ಸ್ಮಶಾನವಿದ್ದಂತೆ ಅಂತ ಹೇಳ್ತಾರೆ ಅವರು. ಇನ್ನೊಂದು ಕಡೆ ಅವ್ರು ಹೇಳ್ತಾರೆ, ತಸ್ಮಾ ಶೂದ್ರ ಸಮೀಪೆ ಸಾಧ್ಯರತ್ ವ್ಯಯಂ, ಆದ್ದರಿಂದ ಅವನ ಸಮೀಪ ವೇದಗಳನ್ನು ಅಧ್ಯಯನ ಮಾಡಬಾರದು. ಶೂದ್ರನ ಸಮೀಪ ಅಂತ ಇದರ ಅರ್ಥ. ವೇದೋಚ್ಚಾರಣೆ ಜೀವಾಚ್ಛೇದೋಧಾರಣೆ ಶರೀರ ವೇದ. ಶೂದ್ರರು ವೇದಗಳನ್ನು ಉಚ್ಚರಿಸಿದರೆ ಅವರ ನಾಲಿಗೆಯನ್ನು ಕತ್ತರಿಸಬೇಕು. ಅವರು ಸಂಪೂರ್ಣವಾಗಿ ವೇದಗಳನ್ನು ಅಧ್ಯಯನ ಮಾಡಿದರೆ ಅವರ ಶರೀರವನ್ನೇ ಕತ್ತರಿಸಬೇಕು. ನ ಶೂದ್ರಾಯ ಮತಿ ದಧ್ಯಾತ್, ಶೂದ್ರರಿಗೆ ಯಾವತ್ತಿಗೂ ಅರಿವನ್ನು ನೀಡಬಾರದು. ದ್ವಿಜಾತಿ ನಾಮಧ್ಯಯನ ಮಿಚ್ಛಾ ದಾನಂ, ದ್ವಿಜ ಜಾತಿಯವರಿಗೆ ಅಧ್ಯಯನ, ಯಾಗ, ದಾನ ಇವು ಧರ್ಮಗಳು. ನ ಶೂದ್ರಾಶ ಅಧಿಕಾರ ವೇದಾಧ್ಯಯನ ಭಾವಾತ್, ಶೂದ್ರರಿಗೆ ವೇದಗಳ ಅಧ್ಯಯನ ಮಾಡಿಸಬಾರದು, ವೇದಗಳ ಅಧಿಕಾರ ಅವರಿಗೆ ಕೊಡಬಾರದು. ಇವು ಶಂಕರರ ಬ್ರಹ್ಮಸೂತ್ರ ಭಾಷೆಯಲ್ಲಿ ಇರತಕ್ಕಂಥ ಶೂದ್ರರ ಬಗೆಗಿನ ಭಾವನೆಗಳು. ನಾವು ಈ ಶಂಕರಾಚಾರ್ಯರ ಭಾಷ್ಯಗಳನ್ನು ನೋಡಿದಾಗ ಅಲ್ಲಿರುವ ಸಂಗತಿಗಳನ್ನು ತಿಳ್ಕೊಂಡಾದ ಮೇಲೆ ಬಹಳ ಸ್ಪಷ್ಟವಾಗಿ ಅವರ ಎಲ್ಲ ಕೃತಿಗಳಲ್ಲಿ ಬೌದ್ಧ ಧರ್ಮದ ನಾಶದ ಕುರಿತು ನಮಗೆ ಅನೇಕ ಸಂಗತಿಗಳು ಸಿಗ್ತಾ ಹೋಗ್ತವೆ. ಅವರ ಅದ್ವೈತ ಮತ್ತು ಮಾಯಾವಾದ ಎಷ್ಟೊಂದು ಟೊಳ್ಳು ವೈರುಧ್ಯಗಳಿಂದ ಕೂಡಿದೆ ಅನ್ನೋದು ವಿದ್ವಾಂಸರಾದರೆ ತಾವೆಲ್ಲ ಅದನ್ನು
ಓದಿ ತಿಳ್ಕೊಂಡು ವಿಮರ್ಶೆಯನ್ನು ಮಾಡಬಹುದು. ಹುಣಸಾಳ ಅವರು ಮಾಡಿದ್ದಾರೆ ಈಗಾಗಲೇ. ಶಂಕರರ ಮಾಯಾವಾದ ಒಂದು ಟೊಳ್ಳುವಾದ, ಅದು ಉಪನಿಷತ್ತಿನ ಅದ್ವೈತವೂ ಕೂಡ ಒಂದು ಟೊಳ್ಳುವಾದ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಹೀಗೆ ತಮ್ಮ ಭಾಷೆಗಳಲ್ಲಿ ಶಂಕರಾಚಾರ್ಯರು ಶೂದ್ರರ ಕುರಿತು ಹೇಳಿದ ಈ ಅಣಿಮುತ್ತುಗಳು ನುಡಿಮುತ್ತುಗಳನ್ನು ನೋಡಿದಾಗ ಬಹುಶಃ ಈ ಮಾಜಿ ನ್ಯಾಯಮೂರ್ತಿಗಳು ಶಂಕರಾಚಾರ್ಯರ ಭಾಷ್ಯಗಳನ್ನು ಓದಿದಾರೋ, ಅವರಿಗೆ ಅದರ ಕುರಿತು ಜ್ಞಾನ ಇದೆಯೋ ಅಥವಾ ಅಜ್ಞಾನ ಇದೆಯೋ ಅನ್ನುವ ಸಂಶಯ ಸಹಜವಾಗಿ ಬರ್ತದೆ. ಅಥವಾ ಶಂಕರಾಚಾರ್ಯರು ಹೇಳಿದ ಈ ಭಾಷೆಯಲ್ಲಿನ ನುಡಿಮುತ್ತುಗಳೇನಿದಾವಲ್ಲ, ಶೂದ್ರರಿಗೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ವೇದದ ಅಧಿಕಾರ ಇಲ್ಲ, ಅವರ ಹತ್ತಿರ ಸೇರಿಸ್ಕೋಬಾರದು, ಅವರ ಸ್ಮಶಾನ ಇದ್ದ ಹಾಗೆ, ಇದನ್ನೇ ಸಮಾನತೆ ಅಂತ ಈ ಮಾಜಿ ನ್ಯಾಯಮೂರ್ತಿಗಳು ತಿಳ್ಕೊಂಡಿದ್ದರೆ ಬಹುಶಃ ಅದು ಸರಿ. ಅವರ ಪಾಡಿಗೆ ಸಮಾನತೆ ಯಾವುದು ಅನ್ನೋದು ಮೊದಲು ನಿರ್ಧಾರ ಆಗಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು, ಬಸವಣ್ಣನವರು, ಬುದ್ಧ ಇವರು ಪ್ರತಿಪಾದಿಸಿದ ಸಮಾನತೆ ಎಂಥದ್ದು, ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಮಾನತೆ ಎಂಥದ್ದು ಅನ್ನೋದನ್ನು ತುಲನಾತ್ಮಕವಾಗಿ ಸನ್ಮಾನ್ಯ ಮಾಜಿ ನ್ಯಾಯಮೂರ್ತಿಗಳು ವಿವರಿಸಿದರೆ ಬಹುಶಃ ನಮ್ಮಂಥ ಅಜ್ಞಾನಿಗಳಿಗೆ ಅದನ್ನು ತಿಳ್ಕೊಳ್ಳೋದಕ್ಕೆ ಇನ್ನಷ್ಟು ಅನುಕೂಲ ಆಗಬಹುದು. ನಮ್ಮನ್ನು ಯಾವ ರೀತಿಯಾಗಿ ತಪ್ಪು ದಾರಿಗೆ ಎಳಿತಾರೆ. ಸಮಾನತೆಯನ್ನು ಪ್ರತಿಪಾದಿಸಿದ ಬಸವಣ್ಣನ ಕುರಿತು, ಬುದ್ಧನ ಕುರಿತು, ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಇವರ ಎದೆಯಲ್ಲಿ ಯಾವ ರೀತಿಯ ಕಿಚ್ಚಿದೆ, ಮತ್ಸರ ಇದೆ, ಸಿಟ್ಟಿದೆ, ಅದು ಆಗಾಗ ಹೇಗೆ ಸ್ಫೋಟಗೊಳ್ಳುತ್ತದೆ ಅನ್ನೋದನ್ನು ನಾವು ಈ ನ್ಯಾಯಾಧೀಶರ ಮಾತುಗಳಿಂದ ದೃಢಪಡಿಸಬಹುದು. ಬಹುಶಃ ಈ ನ್ಯಾಯಾಧೀಶರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗೆಗೆ ಇದ್ದ ಕಿಚ್ಚು ಅವತ್ತಿನ ದಿನ ಬಹಳ ಸಹಜವಾಗಿ ಹೊರಗೆ ಬಂದಿದೆ ಅನ್ನೋದಕ್ಕೆ ನಾವು ಬಹಳ ದೊಡ್ಡ ಉದಾಹರಣೆಗಳು ಅಥವಾ ಸಾಕ್ಷ್ಯಗಳು, ದಾಖಲೆಗಳನ್ನು ಕೊಡಬೇಕಾದ ಅಗತ್ಯ ಇಲ್ಲ. ಅವರ ಈ ಕಿಚ್ಚು ಏನಿದೆ, ಅವರು ನ್ಯಾಯಾಧೀಶರಾಗಿ ನೀಡಿದ ಅನೇಕ ತೀರ್ಪುಗಳ ಮೇಲೆ ಪರಿಣಾಮ ಬೀರಿರಲಿಲ್ಲ ಅಂತ ಅನ್ನಲಾದೀತೆ ಅನ್ನುವ ಪ್ರಶ್ನೆಯನ್ನು ನಾವು ಹಾಕೊಳ್ತಾ, ಇಂಥ ಜನ ಸಾಂವಿಧಾನಿಕ ಹುದ್ದೆಯಲ್ಲಿ ಕುಳಿತರೆ ಸಂವಿಧಾನವನ್ನು ಹೇಗೆಲ್ಲ ಇವರು ತಿರುಗು ಮುರುಗು ತಲೆ ಕೆಳಗೆ ಮಾಡಬಹುದು, ಸಂವಿಧಾನ ಎಷ್ಟೊಂದು ಅಪಾಯದ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಸ್ನೇಹಿತರೆ, ಸಂವಿಧಾನವನ್ನು ವಿರೋಧಿಸ್ತಲೇ ನಮಗೆ ಸಂವಿಧಾನವನ್ನು ಓದದ ಹಾಗೆ ಮಾಡ್ತಾ ತಾವು ಮಾತ್ರ ಸಂವಿಧಾನವನ್ನು ಓದಿ ಸಂವಿಧಾನಿಕ ಹುದ್ದೆಯಲ್ಲಿ ಕುಳಿತುಕೊಂಡು ಸಂವಿಧಾನದ ಬಗ್ಗೆ ಅಸಹನೆಯನ್ನು ತೋರಿಸ್ತಕ್ಕಂಥದ್ದಿದೆಯಲ್ಲ, ಈ ಹುನ್ನಾರಗಳು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಮಾನತೆಯನ್ನು ಮೊಟ್ಟಮೊದಲು ತರಲಿಲ್ಲ. ಯಾರ್ರೀ ಅವರು ಅಂಬೇಡ್ಕರು? ಶಂಕರಾಚಾರ್ಯ ಮೊಟ್ಟಮೊದಲು ಸಮಾನತೆಯನ್ನು ತಂದವರು ಅನ್ನುವ ಶಬ್ದಗಳಿಂದ ಎರಡನ್ನು ನಾವು ತಿಳ್ಕೊಳ್ಬೋದು. ಒಂದು, ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವರಿಗಿರುವ ಮಾತ್ಸರ್ಯ, ಹೊಟ್ಟೆ ಕಿಚ್ಚು ಮತ್ತು ಬೆಂಕಿ, ಅವರು ಪ್ರತಿಪಾದಿಸಿದ ಸಮಾನತೆ ಬಗ್ಗೆ ಇರತಕ್ಕಂಥ ಅಸಹನೆ. ಎರಡನೇದು, ಶಂಕರಾಚಾರ್ಯರು ಶೂದ್ರರ ಕುರಿತು ಮತ್ತು ಈ ನೆಲಮೂಲದ ನಿವಾಸಿಗಳ ಕುರಿತು ವ್ಯಕ್ತಪಡಿಸಿದ ಅವರ ಭಾಷೆಯಲ್ಲಿನ ಅಭಿಪ್ರಾಯಗಳೇ ಸಮಾನತೆ ಅನ್ನೋದನ್ನು ಈ ನ್ಯಾಯಾಧೀಶರು ಒಪ್ಕೊಂಡಿದ್ದಾರೆ. ಅದು ಇಡೀ ಭಾರತೀಯರನ್ನ ತಾರತಮ್ಯಪೂರಿತವಾಗಿ ನೋಡೋದೇ ಸಮಾನತೆ ಅನ್ನುವ ಅವರ ವಾದವನ್ನು ನಾವು ಒಪ್ಕೊಳ್ಬೇಕು, ಬಿಡಬೇಕು ಅನ್ನೋದನ್ನು ನಾವು ನಿರ್ಧರಿಸಬೇಕಾಗ್ತದೆ. ಸ್ನೇಹಿತರೆ, ಮನುವಾದಿಗಳು ಇವತ್ತು 75 ವರ್ಷಗಳ ಸಂವಿಧಾನದ ರಕ್ಷಣೆಯಲ್ಲಿ ನಾವು ಇದ್ದಾಗೂ ಕೂಡ ತಮ್ಮ ಅಸಹನೆಗಳನ್ನು, ಮತ್ಸರವನ್ನು ಈ ನೆಲಮೂಲದ ನಿವಾಸಿಗಳ ಕುರಿತು ಇರತಕ್ಕಂಥ ಹೊಟ್ಟೆ ಕಿಚ್ಚನ್ನು ಯಾವ್ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಅವರನ್ನು ಸಾಂವಿಧಾನಿಕ ಹುದ್ದೆಗಳಿಂದ ಮತ್ತು ಸರ್ಕಾರದ ಮುಖ್ಯ ಹುದ್ದೆಗಳಿಂದ ದೂರ ಇಡುವ ಎಲ್ಲ ಪ್ರಯತ್ನಗಳು ನಾವು ಈ ನೆಲಮೂಲದ ನಿವಾಸಿಗಳು ಮಾಡದೆ ಹೋದರೆ ಈ ನೆಲಮೂಲ ನಿವಾಸಿಗಳಿಗೆ ಮತ್ತೆ ಅಪಾಯ ತಪ್ಪಿದ್ದಲ್ಲ ಅಂತ ನಾನಂತೂ ಹೇಳ್ತೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.